ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜನವರಿ 12 ಚಿದಂಬರ ನಟೇಶ ನಾಟ್ಯ ಶಾಲೆ ಟ್ರಸ್ಟ್ ವತಿಯಿಂದ ನೃತ್ಯ ಆರಾಧನಾ 2024-25ನೇ ಕಾರ್ಯಕ್ರಮ ಜಗನ್ಮೋಹನ ಅರಮನೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ RGUHS ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಂಡ್ಯದ ಕಾರ್ಯದರ್ಶಿಗಳಾದ ಡಾಕ್ಟರ್ EC ನಿಂಗರಾಜು, ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ HG ಗಿರಿಧರ್, ನೃತ್ಯಾಲಯ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ತುಳಸಿ ರಾಮಚಂದ್ರ, ಶ್ರೀ ಚೈತನ್ಯ PU ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ HS ನೀಲಾಂಬಿಕಾ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ N ಗಜೇಂದ್ರ, ನಾಟ್ಯ ವಿದೂಷಿ ಶ್ರೀಮತಿ ಸುನೀತಾ ನಂದಕುಮಾರ್, ಟ್ರಸ್ಟಿನ ವ್ಯವಸ್ಥಾಪಕ ನಿರ್ದೇಶಕರಾದ ನಂದಕುಮಾರ್, ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು. ಈ ಒಂದು ಸಂಭ್ರಮಕ್ಕೆ ಬರಮಾಡಿಕೊಂಡು ವಿದೂಷಿ ಸುನೀತಾ ನಂದಕುಮಾರ್ ಅವರು ಕೂಡ ವಿಶೇಷವಾದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಇದು ಸಾಮಾನ್ಯ ಅಲ್ಲ. ಅಷ್ಟು ಮಕ್ಕಳನ್ನು ಬೇರೆ ಬೇರೆಯ ನೃತ್ಯ ಬಂಧಗಳಲ್ಲಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅವರವರ ವಯಸ್ಸನ್ನು ಗಮನಿಸುತ್ತಾ ಬೇರೆ ಬೇರೆಯ ನೃತ್ಯ ಬಂಧಗಳನ್ನು, ಅದರಲ್ಲೂ ಸಿದ್ಧವಾಗಿರೋ ಧ್ವನಿ ಮುದ್ರಿಕೆಗಳು CD-ಗೆ ಮಾಡೋದು ಸುಲಭ ಅಲ್ಲ. ಲೈವ್ ಮ್ಯೂಸಿಕ್ ಇದ್ದರೆ ಮಕ್ಕಳು ತಪ್ಪಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ತಿರ್ಬೋದು, ಆದರೆ CD-ಗೆ ಮಾಡೋದು ಕಷ್ಟ. ಅದನ್ನು ಸುನೀತಾ ಚಂದ್ರಕುಮಾರ್ ಅವರು ಸಾಧಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮಕ್ಕಳು ಕೂಡ ತುಂಬ ಶ್ರಮ ಪಡ್ತಿದ್ದಾರೆ. ಮಕ್ಕಳಿಗೆ, ಮಕ್ಕಳ ತಾಯಿ ತಂದೆಯರಿಗೆ ಒಂದೊಂದು ಗ್ರೂಪ್ನ ಕೂಡ ನೋಡಿಕೊಂಡಿರುವಂಥ ಮೇಲ್ವಿಚಾರಕರಿದಾರಿಯಲ್ಲಿ ಅವರೆಲ್ಲರಿಗೂ ಕೂಡ ನನ್ನ ಪ್ರಶಂಸೆಗಳು, ನನ್ನ ಅಭಿನಂದನೆಗಳು ಖಂಡಿತ ಸಲ್ಲುತ್ತೆ. ಎಲ್ಲ ಮುದ್ದು ಮಕ್ಕಳು ತಮ್ಮ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತಾ ಬಂದಿದ್ದಾರೆ. ಆ ಪುಣ್ಯಕೋಟಿ ಅಂತೂ ಇಟ್ ವಾಸ್ ದ ಕ್ಲೈಮ್ಯಾಕ್ಸ್ ಆಫ್ ಆಲ್ ದಿಸ್. ನೋಡಿ ಎಷ್ಟು ಈ ನೃತ್ಯ ಅಥವಾ ನಾಟ್ಯ ನಮ್ಮನ್ನು ಯಾವ ತರಹ ಸಂಸ್ಕಾರಗೊಳಿಸ್ತಾ ಹೋಗುತ್ತೆ. ನಮ್ಮ ಯೋಚನಾಧಾರಿಗಳು, ನಮ್ಮ ಜೀವನದಲ್ಲಿ ನಾವು ಹೇಗೆ ನಡ್ಕೋಬೇಕು, ಮೊರಾಲಿಟಿ ಯಾವ ಥರ ಇರಬೇಕು. ಬ್ರಹ್ಮ ನಾಟ್ಯಶಾಸ್ತ್ರನ ರಚಿಸಿ ಭರ್ತನಿಗೆ ಕೊಡ್ತಾನೆ. ನೋಡು, ಇದು ಪೂರ್ತಿ ಲೋಕವೃತ್ತಾನುಕರಣ ನಾಟ್ಯವೇ ತನ್ಮಯ ಕೃತನೆ. ಇದನ್ನು ನೀನು ಹೇಗಾದರೂ ಪೂರ್ತಿಯಾಗಿ ತುಂಬ ನಿಷ್ಠೆಯಿಂದ ಇದನ್ನು ನೀನು ಹೇಳಿಕೊಡು, ಲೋಕದಲ್ಲಿ ಇದನ್ನು ಪ್ರಚಾರ ಮಾಡು. ಇಲ್ಲಿ ನಡೆಯೋದು ಇನ್ನೆಲ್ಲೂ ಇಲ್ಲ. ನತಜ್ಞಾನ ನತಕ್ಷೇಪಂ ನ ಸಾವಿದ್ಯ ನ ಸಾಕಲ ನಾಟ್ಯಸ್ಮಿನ್ ಅನ್ಯನ ದೃಶ್ಯತೆ ಅಂತ ಹೇಳ್ತಾನೆ. ಇಲ್ಲಿ ಇರೋದು ಎಲ್ಲೂ ಇಲ್ಲ. ಜಗತ್ತಿನಲ್ಲಿ ಏನೇನು ನಡೆಯುತ್ತೆ ಅದಿಲ್ಲಿ ನಾನು ಮಾಡ್ತಾ ಇದ್ದೀವಿ. ಅನುಕರಣೆ, ಅದನ್ನು ನಾವು ಅನುಕರಿಸಿ ಅದನ್ನು ನಾಟ್ಯ ರೂಪವಾಗಿ ಸಂಗೀತ, ಸಾಹಿತ್ಯ, ಬಣ್ಣಗಳು ನೋಡಿ ಕಲರ್ ಎಷ್ಟು ಒಳ್ಳೆಯ ಈ ನೃತ್ಯ ಅನ್ನೋದು ಒಂದು ಸಂಕೀರ್ಣ ಕಲೆ. ಎಸ್ಥೆಟಿಕ್ಸ್ ಎಷ್ಟು ಕೆಲಸ ಮಾಡುತ್ತೆ ಅಲ್ಲಿ ತಾವು ನೋಡ್ತಾ ಇದ್ರಿ. ಆ ಪ್ರಸಾದನ ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿತ್ತು. ಒಂದೊಂದು ಗ್ರೂಪ್ಗೂ ಒಂದೊಂದು ಕಲರ್ನ ತಂದು ಅದಕ್ಕೆ ಸರಿಯಾಗಿರುವಂಥ ಬೆಳಕಿನ ಒಂದು ಸಂಯೋಜನೆ ಕೂಡ ಮಾಡಿ ಪೂರ್ತಿಯಾಗಿ ಆ ನೃತ್ಯ ಕೊಡುವಂಥ ಒಟ್ಟಂದನ ಕೊಡ್ತಾ ಬಂತು ಇಲ್ಲಿಯವರೆಗೆ. ನಮ್ಮ ಮಕ್ಕಳಿಗೆ ಈಗ ಮಾನ್ಯ ಡಾಕ್ಟರ್ ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ನಮ್ಮ ಸನಾತನ ಧರ್ಮ ಕಾಪಾಡಬೇಕು ಅಂದರೆ ನಾವು ವಿಧವಾಗಿ ನಮ್ಮ ಮಕ್ಕಳಿಗೆ ಈ ತರಹದ ಒಂದು ವಿಷಯಗಳಲ್ಲಿ ಆಸಕ್ತಿ ಬೆಳೆಸಿ ಅದನ್ನೇ ಕುರಿತು ಯೋಚನೆ ಮಾಡಿ ಅದನ್ನು ನೃತ್ಯ ರೂಪಾಂತರದಲ್ಲೂ, ಸಾಹಿತ್ಯವಾಗಿಯೂ, ಸಂಗೀತದಲ್ಲೂ, ನಮ್ಮ ನಡತೆಯಲ್ಲಿ, ವಿಚಾರದಲ್ಲಿ, ಆಚಾರದಲ್ಲಿ ತರಬೇಕು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ಸತ್ಯವಾಕ್ಯಕ್ಕೆ ತಪ್ಪಿ ನುಡಿದರೆ ಮೆಚ್ಚನ ಪರಮಾತ್ಮನನ್ನು ಅದು ಯಾವ ಕಾಲದಿಂದ ನಾವು ಕೇಳಿಕೊಂಡು ಬಂದಿದ್ದೀವಿ. ನಮ್ಮ ಸಂಸ್ಕೃತಿಯ, ನಮ್ಮ ಧರ್ಮ ಅದು.
ಈಗ ಕಂಡು ಕಡೆ ಎಲ್ಲರೆದುರಿಗೂ ಅಮ್ಮ ಮಾತೃದೇವೋ ಅಂತ 33 ಕೋಟಿ ದೇವತೆಗಳು ಆ ಹಸುವಿನಲ್ಲಿದೆ ಅನ್ನೋದನ್ನು ಮರೆತು ಕಡಿಯುತ್ತಾರೆ, ಅದನ್ನು ತಿಂತಾರೆ. ಅವೆಲ್ಲ ಈಚೆಗೆ ತುಂಬ ಹೊಸ ಏನೋ ಬರ್ತಾ ಇತ್ತು ಸುದ್ದಿ, ಅದು ಜನ ನೋಡಿ ಖುಷಿ. ಇವೆಲ್ಲ ರಾಕ್ಷಸಿ ಪ್ರವೃತ್ತಿಗಳು. ಅಂತಹ ಪ್ರವೃತ್ತಿಗಳನ್ನು ಬೆಳೆಸ್ಕೊಂಡ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಮನುಷ್ಯತ್ವ ಪಡೆದಿರೋ ನಮ್ಮ ಜನ್ಮ ತಿರುಗಿ ನಾವು ರಾಕ್ಷಸರಾಗಿ ಹೋಗ್ತೀವಿ ಅಷ್ಟೆ. ಅದನ್ನು ನಾವು ಈ ಪುಣ್ಯಕೋಟಿಯಲ್ಲಿ ಕೇಳಿ ಅಸತ್ಯ ನುಡಿದಕ್ಕೆ ಅದಕ್ಕೆ ಏನಾಯ್ತು, ಹೋಗ್ತಾ ಇರೋ ಜೀವ ಹೇಗೆ ಅದಕ್ಕೆ ಆರಾಮ ಬಂತು, ಆ ಮಗುನ ನೋಡ್ಕೊಳ್ಳೋದು ಎಲ್ಲಮ್ಮ ಹೋಗಿ ಅಂದರೆ ಆ ಒಂದೊಂದು ನಮ್ಮ ಕಥೆಗಳು ಸಹಬಾಳ್ವೆ. ಆ ಸಮಾಜದಲ್ಲಿ ಒಂದು ನಾವು ಈ ಸಮಾಜದಲ್ಲಿ ಇದ್ದೀವಿ ಅಂದರೆ ಹೇಗೆ ಬಾಳಬೇಕು, ನಾವು ಯಾವ ತರಹ ನಡ್ಕೋಬೇಕು, ಇದೆಲ್ಲ ನಮಗೆ ಈ ನಾಟ್ಯ ನೃತ್ಯ ಕಲಿಸುತ್ತೆ. ಯಾಕೆಂದರೆ ನಾವು ಬರೀ ಶಿಷ್ಟ ರಕ್ಷಣೆ ಮಾಡ್ತಾ ಬರ್ತೀವಿ. ನೀವು ದಶಾವತಾರಗಳನ್ನು ನೋಡಿದ್ರಿ, ಶಿವನ ಒಂದು ಲೀಲೆಗಳನ್ನು ನೋಡಿದ್ರಿ, ಗಣಪತಿಯ ಸ್ತುತಿಗಳನ್ನು ನೋಡಿದ್ರಿ. ಇವೆಲ್ಲ ಕೂಡ ನಮ್ಮನ್ನು ಈ ಲೌಕಿಕದಿಂದ ಪಾರಮಾರ್ಥಿಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅಷ್ಟು ಚಿಕ್ಕ ಮಕ್ಕಳಲ್ಲಿ ಇವೆಲ್ಲ ಭಾವನೆಗಳು, ಈ ಒಂದು ಮೌಲ್ಯಗಳು ಮೊದಲು ಅದನ್ನು ಅನುಕೂಲಗೊಳಿಸಿ ಅದನ್ನು ದೊಡ್ಡ ವೃಕ್ಷವಾಗಿ ಅದನ್ನು ಬೆಳೆಸ್ತಾ ಹೋದರೆ ನಿಜಕ್ಕೂ ನಮ್ಮ ದೇಶ ತುಂಬ ಒಳ್ಳೆಯ ಇಡೀ ಲೋಕಗಳು. ನಮ್ಮ ದೇಶ ಭಾರತ ಅಷ್ಟು ಒಳ್ಳೆಯ ಸಂಸ್ಕೃತಿ ನಮಗೆ ಇದೆ. ನಾವು ಪುಣ್ಯ ಮಾಡಿದ್ದೀವಿ, ಭಾರತದಲ್ಲಿ ನಾವು ಜನಿಸಿದ್ದೀವಿ. ಅದನ್ನು ನಾವು ನೆನಪಿಟ್ಕೋಬೇಕು. ಇನ್ನು ಎಲ್ಲೂ ನಮ್ಮ ಭಾರತದಂತಹ ದೇಶ ಇಲ್ಲ, ಎಲ್ಲೂ ಆ ಥರದ ಸಂಸ್ಕೃತಿ ಸಿಗೋದಿಲ್ಲ. ನಾನು ದೇಶಗಳೆಲ್ಲ ಓಡಾಡಿದ್ದೀನಿ, ನನಗೆ ನೋಡ್ತಾ ಇರ್ತೀನಿ. ಅಂದರೆ ನಮ್ಮ ದೇಶದಲ್ಲಿ ಸಿಗುವಂತಹ ಒಂದು ಸ್ವಾತಂತ್ರ್ಯ, ಧಾರ್ಮಿಕ ಶ್ರದ್ಧೆ, ನಂಬಿಕೆಗಳು, ಇದೊಂದು ಆ ಜೀವನೋತ್ಸಾಹ ನೆಲೆಸಿದೆ. ಇದನ್ನು ನಾವು ನಷ್ಟ ಮಾಡಿದೆ. ಪ್ರತಿಯೊಬ್ಬ ಇವನ್ ಚಿಕ್ಕ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿ ನಾವು ನಮ್ಮ ಈ ಭಾರತೀಯ ಸಂಸ್ಕೃತಿನ ಬೆಳೆಸ್ತಾ ಈ ಭಾರತ ನಮ್ಮ ಲೋಕ ಗುರುವಾಗಿ ಎಲ್ಲರೂ ಇಡೀ ಪ್ರಪಂಚ ನಮ್ಮ ಭಾರತಕ್ಕೆ ಬಂದು ಅದನ್ನು ಶ್ಲಾಘಿಸಬೇಕು. ನಮ್ಮ ಭಾರತ ಮುಂಚೂಣಿಯಲ್ಲಿರಬೇಕು. ಇದು ನಮ್ಮ ಧ್ಯೇಯ ಆಗಬೇಕು. ನಾವು ಅದಕ್ಕೆ ಕೆಲಸ ಮಾಡಬೇಕು. ಇಂತಹ ಒಂದು ಮೌಲ್ಯಗಳನ್ನು ನಾವು ನೃತ್ಯ ಶಿಕ್ಷಕರು, ಒಂದು ಶಾಲೆಯ ಶಿಕ್ಷಕರು ಇದನ್ನು ಬೆಳೆಸ್ತಾ ಬಂದರೆ ನಿಜಕ್ಕೂ ನಮ್ಮ ಈ ಒಂದು ಕನಸು ನನಸಾಗುತ್ತೆ. ಅಂತಹ ಒಳ್ಳೆಯ ಪ್ರಧಾನಿ ನಮಗೆ ಸಿಕ್ಕಿದ್ದಾರೆ. ನಮ್ಮ ಪ್ರಧಾನಿ ಮೋದಿಜಿಯವರ ಆ ಕನಸು ನನಸಾಗೋ ಹಾಗೆ ನಾವೆಲ್ಲರೂ ಅದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಇದೊಂದು ಈ ಶಾಲೆ ಇನ್ನು ಹೆಚ್ಚೆಚ್ಚು ಬೆಳೆಯಲಿ. ಸುನೀತಾ, ನಂದಕುಮಾರ್ ಇಬ್ಬರು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ಶ್ರಮಿಸ್ತಾ ಇದ್ದಾರೆ. ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಸಹಕಾರ ನಿಮ್ಮೆಲ್ಲರಿಂದ ಅವರಿಗೆ ದೊರಕಲಿ. ಅವರ ಈ ಚಿದಂಬರ ನಾಟ್ಯ ಶಾಲೆ ಇನ್ನೂ ಹೆಚ್ಚೆಚ್ಚು ಉನ್ನತಕ್ಕೆ ಏರಲಿ ಅಂತ ನಾನು ಆಶಿಸ್ತಾ ಈ ಒಂದು ಅವಕಾಶಕ್ಕೆ ನನಗೆ ನಾಟ್ಯದ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ. ಆದರೆ ಒಂದ್ಸಲ ನಾನು ಒಳಗಡೆ ಎಂಟರ್ ಆಗ್ತಿದ್ದಂಗೆ ಏನು ಸ್ವರ್ಗದಲ್ಲಿ ಏಂಜಲ್ಸ್ ಓಡಾಡೋಂಥರ ಆ ಮಕ್ಕಳು, ಪುಟ್ಟ ಮಕ್ಕಳು, ಕಲರ್ಫುಲ್ ಡ್ರೆಸ್ ನೋಡಿ ತುಂಬ ಖುಷಿ ಆಯಿತು. ಭಾವ, ರಾಗ ಮತ್ತು ತಾಳಗಳಿಂದ ಕೂಡಿದ ನರ್ತನವೇ ಭರತನಾಟ್ಯ. ಮೂಲತಃ ಈ ಭರತನಾಟ್ಯ ಬ್ರಹ್ಮದೇವರಿಂದ ಸೃಷ್ಟಿಯಾಗಿ ಅದು ಆನಂತರದಲ್ಲಿ ಪರಮೇಶ್ವರನಿಂದ ತಾಂಡವ, ಪಾರ್ವತಿಯಿಂದ ಲಾಸ್ಯ, ಈ ಬಗೆಯ ನೃತ್ಯ ಪ್ರಕಾರಗಳು ಸೇರಿ ಕಾಲಾಂತರದಲ್ಲಿ ಭರತಮುನಿ, ನಮ್ಮಲ್ಲಿ ಕ್ರಿಸ್ತಶಕ 1ನೇ ಶತಮಾನ ಆ ಕಾಲಘಟ್ಟದಲ್ಲಿ ಇದ್ದಂಥ ಭರತಮುನಿ ಈ ಭರತನಾಟ್ಯಕ್ಕೆ ಒಂದು ಶಾಸ್ತ್ರೀಯ ರೂಪವನ್ನು ಒದಗಿಸಿಕೊಡ್ತಾರೆ.
ನಾಟ್ಯಶಾಸ್ತ್ರ ಅಂಥೇಳಿ, ಈ ನಾಟ್ಯಶಾಸ್ತ್ರವನ್ನು ಭಾರತೀಯ ಲಲಿತ ಕಲೆಗಳ ವಿಶ್ವಕೋಶ ಅಂತ ಕೂಡ ಕರೀತಾರೆ. ಈ ನಾಟ್ಯಶಾಸ್ತ್ರದಲ್ಲಿ ಭರತನಾಟ್ಯದ ರಂಗಸಜ್ಜಿಕೆ, ಹಾಗೆ ಇಲ್ಲಿ ಬರುವ ನರ್ತಕರ ವೇಷಭೂಷಣಗಳು, ಅವರ ಅಭಿನಯ, ಇವೇ ಮೊದಲಾದ ವಿಷಯಗಳನ್ನು ಕ್ರೋಢೀಕರಿಸಿ ಭರತ ಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಆರಂಭವಾದಂತಹ ಭರತನಾಟ್ಯ ಆರಂಭದಲ್ಲಿ ರಾಜಸ್ಥಾನದಲ್ಲಿ ರಾಜನನ್ನು ಮತ್ತು ಆ ವೇದಿಕ ರಾಜನ ಆಸ್ಥಾನದವರನ್ನು ತೃಪ್ತಿಪಡಿಸುವ ಅಥವಾ ಅವರಿಗೆ ಆನಂದವನ್ನು ನೀಡುವಂತಹ ಕಲಾ ಪೋಷಣೆಯೊಂದಿಗೆ ರಾಜಸ್ಥಾನದಲ್ಲಿ ನಡೀತಾ ಇದ್ದಂತಹ ಈ ಒಂದು ನೃತ್ಯ ಕಾಲಕ್ರಮೇಣ ದೇವಾಲಯಗಳಲ್ಲಿ ಇದನ್ನು ದೇವರಿಗೆ ನಾವು ಪೂಜಿಸುವ ಷೋಡಶೋಪಚಾರಗಳಲ್ಲಿ ಈ ನರ್ತನ ಮತ್ತು ಸಂಗೀತ ಕೂಡ ಸೇರಿರುತ್ತದೆ. ಹಾಗಾಗಿ ದೇವರ ಅರ್ಚನೆಯಲ್ಲಿ ಇದು ಒಂದು ಭಾಗವಾಗಿಯೇ ಉಳ್ಕೊಂಡು ಬಂದಿತ್ತು ಭಾರತದಲ್ಲಿ. ಇದು ಭಾರತೀಯ ಸಂಸ್ಕೃತಿ, ನಮ್ಮ ಪರಂಪರೆ ಈ ನೃತ್ಯದ ಮೂಲಕ ಹರಿದು ಬರ್ತಾ ಇದ್ದಂತಹ ಇದೊಂದು ವಾಹಿನಿ ಈ ದೇಶಕ್ಕೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಬಂದಾಗ ಈ ನೃತ್ಯ ಪ್ರದರ್ಶನವನ್ನು ಅವರು ಬೇಕಂತಲೇ ಕ್ರೈಸ್ತ ಮಿಷನರಿಗಳ ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಒಳಗಾಗಿ ಬೇಕಂತಲೇ 1910ನೇ ಇಸ್ವಿಯಲ್ಲಿ ನಮ್ಮ ದೇವಾಲಯಗಳಲ್ಲಿ ನಡೆಯುವಂತಹ ಎಲ್ಲ ನೃತ್ಯ ಪ್ರದರ್ಶನಗಳನ್ನು ನಿಷೇಧ ಮಾಡ್ತಾರೆ. ಈ ಎಲ್ಲ ನೃತ್ಯ ಪ್ರದರ್ಶನಗಳೇನಿದ್ದಾವೆ ಇದೆಲ್ಲವೂ ಕೂಡ ದೇವದಾಸಿಯರು ಅವರು ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋ ಕಾರಣಕ್ಕೆ ಬೇರೆ ಇನ್ನೇನೋ ಕಾರಣವನ್ನು ಕೊಟ್ಟು ಅದನ್ನು ನಿಲ್ಲಿಸಿದ್ರು. ಆಕ್ಚುಲಾಗಿ ಅದು ದಾಸಿಯಾಟಂ ಅಂತ ಹೇಳಿ ಭರತನಾಟ್ಯಕ್ಕೆ ಇನ್ನೊಂದು ಹೆಸರನ್ನ ಹೇಳ್ತಾರೆ. ಆಕ್ಚುಲಿ ಅಷ್ಟೊಂದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಅನ್ಕೋತೀನಿ. ಇದೊಂದು ದೈವಿಕ ಮೂಲದಿಂದ ಬಂದಂತಹ ಈ ಒಂದು ರೀತಿಯನ್ನು ಅಲ್ಲಿ ತಂದು ನಿಲ್ಲಿಸಿದ್ದು ಬೇರೆ ಬೇರೆ ಕಾರಣಗಳು, ಅದು ಸಮಾಜದಲ್ಲಿ ಆದಂತಹ ಬದಲಾವಣೆಗಳು. ಆನಂತರದಲ್ಲಿ ಏನು ಬ್ರಿಟಿಷರು ನಿಷೇಧಕ್ಕೆ ಒಳಪಡಿಸಿದಂತಹ ಈ ನೃತ್ಯವನ್ನು ಈ ಕೃಷ್ಣ ಅಯ್ಯರ್ ಅಂತ ಅನ್ನೋರು ಮತ್ತೆ ಇದನ್ನು ಪುನಃಸ್ಥಾಪಿಸಬೇಕು ಅಂತ ಹೇಳಿ ಒಂದು ಚಳುವಳಿಯನ್ನೇ ಮುಂದುವರಿಸ್ತಾರೆ ಭಾರತದಲ್ಲಿ, ಅದು ಮದ್ರಾಸ್ ಪ್ರಾಂತ್ಯದಲ್ಲಿ. ಅದರ ಜೊತೆಗೆ ಇವರ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತದ್ದು ಬಹುತೇಕ ಪಾಶ್ಚಾತ್ಯ ಕಲಾವಿದರು. ಅಮೆರಿಕದ ಎಸ್ತರ್ ಶರ್ಮನ್ ಅಂತ ಒಬ್ಬ ನರ್ತಕಿ ಭಾರತಕ್ಕೆ ಬಂದು ಭರತನಾಟ್ಯವನ್ನು ಕಲಿತು ಅವಳು ರಾಗಿಣಿ ದೇವಿ ಅಂತ ಹೇಳಿ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ಈ ಭರತನಾಟ್ಯವನ್ನು ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಚಾರ ಮಾಡುವ ಕೆಲಸವನ್ನು, ಜೊತೆಗೆ ನಮ್ಮ ದೇಶದಲ್ಲಿ ಒಂದು ಈ ಶಾಸ್ತ್ರೀಯ ನೃತ್ಯಗಳ ಅಕಾಡೆಮಿಯನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ನಾನು ಈ ವಿಷಯನ ಯಾಕೆ ಹೇಳಿದೆ ಅಂದರೆ, ನಮ್ಮ ಸಂಸ್ಕೃತಿ ಅಂದರೆ ಭಾರತೀಯತೆ ಅಂತ ಏನು ನಾವೇನು ಹೇಳ್ತೀವಿ, ಈ ಭರತನಾಟ್ಯ ಅಂತ ಅನ್ನೋದು ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಅಸ್ಮಿತೆ. ನಮ್ಮ ದೇಶದಲ್ಲಿ ನಮ್ಮನ್ನು ಇವತ್ತಿಗೂ ಪ್ರಪಂಚದ ಬಹುತೇಕ ದೇಶಗಳು ಭಾರತವನ್ನು ವಿಶ್ವಗುರು ಅಂತ ಹೇಳಿ ಕಾಣುತ್ತಿರುವುದಕ್ಕೆ ಕಾರಣವೇ ನಾವು ನಮ್ಮ ಸಂಸ್ಕೃತಿಯನ್ನು ಇಂದಿನವರೆಗೆ ಉಳಿಸ್ಕೊಂಡು ಬಂದಿರುವಂತಹ ಚಿದಂಬರ ನಡೆಸ ನಾಟ್ಯ ಶಾಲೆ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಿರುವಂಥ ನೃತ್ಯ ಆರಾಧನಾ 2024-25 ಸಮಾರಂಭದ ಉದ್ಘಾಟನೆಯನ್ನು ಮಾಡಿ ಈಗ ತಾನೇ ಬೇರೆ ನಿಮಿತ್ತ ಕಾರ್ಯ ಇದರಿಂದ ನಿರ್ಗಮಿಸಿರುವಂಥ ಮೈಸೂರಿನ ಪ್ರತಿಷ್ಠಿತ ಕಾವೇರಿ ಆಸ್ಪತ್ರೆ ಮತ್ತು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರ ಅಧ್ಯಕ್ಷರು, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಸೆನೆಟ್ ಮತ್ತು ಸಿಂಡಿಕೇಟ್ ಸದಸ್ಯರು ಆತ್ಮೀಯರು ಆದಂಥ ಡಾಕ್ಟರ್ ಚಂದ್ರಶೇಖರ್ ಅವರು ಹೋಗಿದ್ದಾರೆ ಈಗ ಮಾತಾಡಿ, ಅವ್ರಿಗೂ ವಂದಿಸುತ್ತಾ ವಿದುಷಿ ಸುನೀತಾ ನಂದಕುಮಾರ್ ಮೇಡಮ್ ಅವರು ಮತ್ತು ನಂದಕುಮಾರ್ ಸರ್ ಅವರು ಪ್ರತಿ ವರ್ಷ ಈ ರೀತಿ ಕಾರ್ಯಕ್ರಮವನ್ನು ಮಾಡಿದಾಗ ಭರತನಾಟ್ಯ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಮುಂದೆ ಮಾಡಬೇಕು ಅಂತ ಇದ್ದಾರೆ, ಅದು ಶ್ರೀಮತಿ ನಂದಿನಿ ಈಶ್ವರ್ ಇರ್ಬೋದು ಅಥವಾ ಸುನೀತಾ ಮೇಡಮ್ ಅವರ ಗುರುಗಳಾದಂಥ ಚೇತನ ರಾಧಾಕೃಷ್ಣ ಮೇಡಮ್ ಅವರು ಇರ್ಬೋದು. ಈ ರೀತಿ ಪ್ರತಿ ವರ್ಷ ಒಬ್ಬರಿಗೆ ಅವ್ರ ಕರೆದು ಅವರ ಅನುಭವವನ್ನು ಅವರ ಮುಂದಿನ ನಾಟ್ಯ ಶಾಲೆಗೆ ಬೇಕು ಅಂತೇಳಿ ಸನ್ಮಾನವನ್ನು ಮಾಡ್ತಾರೆ. ಆ ರೀತಿ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದಂಥ ಹಿರಿಯರಾದಂಥ ಡಾಕ್ಟರ್ ತುಳಸಿ ರಾಮಚಂದ್ರ ಮೇಡಮ್ ಅವರೇ, ಅದೇ ರೀತಿ ಕಾರ್ಯಕ್ರಮವನ್ನು ಕುರಿತು ಮಾತಾಡಿದಂಥ ವೇದಿಕೆ ಮೇಲಿರುವಂಥ ಡಾಕ್ಟರ್ ನೀಲಮೇಘ ಮೇಡಮ್ ಅವರೇ, ನಾನು ಭರತನಾಟ್ಯ ಕುರಿತು ಒಂದಷ್ಟು ಮಾತಾಡಬೇಕು ಅಂತ ಇದ್ದೆ. ಅದನ್ನು
ನನಗೆ ಸಲೀಸ್ ಮಾಡಿಕೊಟ್ಟಂಥ ಡಾಕ್ಟರ್ ಗಜೇಂದ್ರ ಸರ್ ಅವರೇ, ನಂದಕುಮಾರ್ ಸರ್ ಅವರೇ, ಮಾಧ್ಯಮ ಮಿತ್ರರೇ, ಈಗ ತೆರೆಯ ಹಿಂದೆ ಇರುವಂಥ ಕೆಲವ್ರಿಗೆ ಪರಿಚಯ ಮಾಡಿದ್ವಿ. ಈ ಕಾರ್ಯಕ್ರಮ ಇಷ್ಟೊಂದು ಸುಂದರ ಆಗಬೇಕು ಅಂತಂದರೆ ಪ್ರತಿ ವರ್ಷ ನಾನು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಬರ್ತೀನಿ. ಕೇರಳದಿಂದ ಬರುವಂಥ ವಿನೋದ್ ಕುಮಾರ್ ಇರ್ಬೋದು, ಪ್ರಸಾದನ ಮತ್ತು ಅಲಂಕಾರವನ್ನು ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಅದೇ ರೀತಿ ಜೀವನ್ ಹೆಗ್ಗೋಡು, ನೀನಾಮಸ್ಸನ್ನ ಅಲ್ಲಿ ತರಬೇತಿ ಪಡೆದಿರುವಂಥ ಜೀವನ್ ಹೆಗ್ಗೋಡು ಇರ್ಬೋದು, ಯೋಗೇಶ್ ಅವರಿರ್ಬೋದು, ವಿನೋದ್ ಕುಮಾರ್ ಇರ್ಬೋದು, ನಾಗಾನಂದ ಅವರು ಇರ್ಬೋದು. ಈ ರೀತಿ ಹಲವಾರು ಜನರ ಶ್ರಮದಿಂದ ಈ ಕಾರ್ಯಕ್ರಮ ಆಗುತ್ತೆ. ಅದೇ ರೀತಿ ನನ್ನ ಆತ್ಮೀಯ ಸ್ನೇಹಿತರಾದ ಸುಪ್ರೀತ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿದ್ದೀರಿ. ನಾನು ಸಮಯದ ಅರಿವಿದೆ, ಹಾಗಾಗಿ ಜಾಸ್ತಿ ಮಾತಾಡೋದಕ್ಕೆ ಹೋಗುವುದಿಲ್ಲ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.